ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಮನೆಗೆ ಪುಟ್ಟು ಮಹಾಲಕ್ಷ್ಮಿ ಬಂದಿದ್ದಾಳೆ. ನನಗಂತೂ ನಾರ್ಮಲ್ ಡೆಲಿವರಿ ಆಗುವಾಗ ಕಹಾನಿತ್ತು, ಹೇಳ್ತೀನಿ ನಾನು. ಒಂದು 2 ಅವರ್ ಹಿಂದೆ ಆಗಿರೋದು ಈಗ ನಿನಗೆ ಡೆಲಿವರಿ ಸ್ಟೋರಿ. 2-3 hours ಆಯ್ತು ಡೆಲಿವರಿ ಆಗಿ. ಅಲ್ಲಿ ಇಷ್ಟೊತ್ತವರೆಗೂ ಸುಮ್ಮನೆ ಹಂಗೆ ಮಲಗಿದ್ದೆ. ನಿದ್ದೆ ಎಳಿತಿತ್ತು ನನಗೆ. ಇಂಜೆಕ್ಷನ್ ಕೊಟ್ಟಿದ್ರಲ್ಲ ಅದಕ್ಕೆ. ನನಗೆ ನಾರ್ಮಲ್ ಅಂದರೆ ಈಗೇನು ಅಷ್ಟು ಇದಾಗ್ತಾ ಇಲ್ಲ. ಸ್ಟಿಚಸ್ ಇರೋದ್ರಿಂದ ಒಂಚೂರು ಕುತ್ಕೊಳ್ಳೋಕ್ಕೆ ಎದ್ದೊಳಕ್ಕೆ ಒಂಚೂರು ಇದಷ್ಟೇ. ಸೊ ಎಲ್ಲರೂ ಕೇಳಿರ್ತೀರ ಯಾವ ಡೆಲಿವರಿ ಆಯಿತು ಅಂತ. ನನಗೆ ನಾರ್ಮಲ್ ಡೆಲಿವರಿ ಆಯಿತು, ಹೆಣ್ಮಗು ಆಗಿದೆ. ಸೊ ನಂತರನೇ ಇದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ನೋಡೋಣ ಹೇಗಿದ್ದಾರೆ ಅಂತ. ಸೊ ಎಲ್ಲರೂ ಬಂದಿದ್ದಾರೆ. ಅಮ್ಮ ಎಲ್ಲಿ? ಮಮ್ಮಿ ಪಾಪು ಜೊತೆ ಹೋಗ್ತಿಲ್ಲ, ನಿನ್ ಜೊತೆ ಆಯ್ತಾ? ಅಪ್ಪ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನಿನ್ನೆಯಿಂದ ಈಗ ಬಂದೇ ಇರ್ಲಿಲ್ಲ. ರೈಟ್ ಹಾಕು. ಫಸ್ಟೇ ಅಲ್ವಾ? ಆರಾಮ ಬಂದು ಮಂದಿ ಸಾಕಾಯ್ತು. ಸ್ಟ್ರಾಂಗ್ ಗರ್ಲ್ ಎಲ್ಲ ಶಾಕು ನಾರ್ಮಲ್ ಡೆಲಿವರಿ ಅಂತ. ಸ್ವಂತ ಬಂದಿಲ್ಲ ಅಂದೋಳೆ ನಿಧಿ ಬಂದಾಗ ನೋಡು. ಹಂಗೆ ಒಂದು ಬಾರೋ ದೊಡ್ಡಿ ನೀ ಯಾವಾಗ ಬಂದೆ? ಮಲ್ಕೊಳ್ಳ ಮದನೆಯಲ್ಲಿ ಅಜ್ಜಿ ನಾವು ಓಡಾಡ್ಬೇಕಲ್ಲ, ಬದಲ್ ಊಟ ಮಾಡ್ತಾ ಇದ್ದ. ಸೇಮ್ ನಂತರನೇ ಹೌದೇ? ಕಲರ್ ಇಷ್ಟೊಂದು ಕಲರ್ ಅವಳ ಅವ್ರ ಅಮ್ಮನ್ ತರ ಅವಳೆ. ಬಾರಿ ಕಲರ್ ನೀನು. ಕ್ಯೂಟ್. ಹೆಣ್ಣು 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 ಮನೆಯ ಕಣ್ಣು. ಮಹಾಲಕ್ಷ್ಮಿ ಕಣ್ಣು ಪುಟ್ಕೌರಿ ಬಿಡ್ರಪ್ಪ, ನೋಡೇ ಇಲ್ಲ ನೋಡ್ಕೊಳಪ್ಪ. ಇರ್ತಲ್ಲ ಹೆಣ್ಮಗು ಬೇಕಂತ ನಿಶಾ ಮತ್ತೆ ವಿನೋದ್ ಹೆಣ್ಣು ಅಂದಿದೆ. ಹೌದಾ? ಅದನ್ನು ಎಣ್ಣೆ ಕೇಳಿದ್ದಲ್ಲ. ಡೇ ಒಂದಿಂದ ನಾನು ಹೆಣ್ಣು. ಕೋಟ್ ಮಾತ್ರ ಬಯಕೆ ಜಾಸ್ತಿ ಬಿಡೋಯ್ತು. ಎಲ್ಲ ಸೇರ್ಬಿಟ್ಟವ್ರೆ. ಇವಳು ಒಳ್ಳೆ ಏನೋ ನಾವ್ ನೋಡಕ್ ಬಂದವ್ರಂಗ್ ನಿಂತವಳೆ. ಬೆಳಿಗ್ಗೆಯಿಂದ ಯಾರನ್ನು ನೋಡಿಲ್ವಲ್ಲ, ಒಬ್ಳೆ ಇದ್ದಿದ್ದು ತಲೆ ಕೆಟ್ಟೋಯ್ತು ನನ್ಗೆ. ಆಯ್ತು ಮನಿಕೋ, ಅವಳಿಗೆ ಜನ ಬೇಕು. ನಿಂತ್ಕೊಬೇಡ ಜಾಸ್ತಿ. ಅಲ್ಲ ಮಗಳಿಗೆ ಇರೋ ಸಾಕಾಗೈತೆ ಬಿಸಾಕ್ರಿ ಅಂತ ಹೇಳ್ತಾವಳೆ. ಉಳಾಕತ್ತಾಳ. ಪಾಪು ಫಸ್ಟ್ ಗಿಫ್ಟ್ ಬಂತು ಅವಳ ಹತ್ರ. ಅವಳೆ ಅಂತ ಮದುಗೆ ನಂದು ಮದುವೆ ಬಟ್ಟೆ ಅಪ್ಪ ಆಗ್ತಾ ಇದಾರೆ. ಆಗೋಗಿದ್ದಾರೆ ಇವ್ರು. ನಿಮ್ದು ಯಾವಾಗ ಆಗಿದ್ದಣ್ಣ? 29 ಲಾಸ್ಟ್ ಮಂತ್. ಒಂದೊಂದ್ ತಿಂಗಳು 24 ಇವತ್ತು.
ಫ್ರೆಂಡ್ಸ್ ಮಾಡಕ್ಕೆ ನಿಮ್ದು ಯಾವ್ದಾಗಿದ್ದಾಳೆ ಏ ಹೈಫೈ. ಎರಡು ಹೆಣ್ಣು. ಎಲ್ಲ ಓಕೆ ಓಕೆ ಮಧು ಒಳಗಿದ್ದಾಳೆ. ಹಾ ಬನ್ನಿ. ನೋಡಿಲ್ಲಿ ಗೈಸ್ ಎಷ್ಟು ಕಾಮಾಗ ಅವನೇ ನೋಡಿ ನಮ್ಮಣ್ಣ. ಡೆಲಿವರಿಗೆ ಹೋದಾಗ್ಲೂ ಹಿಂಗೆ ಇದ್ದ, ಈಗಲೂ ಹಿಂಗೆ ಅವನೇ. ಮೆಚ್ಚಿದೆ ಕಣಯ್ಯ ನಿನ್ನ ಗೈಸ್. ಹಂಗೆ ಇವಾಗ ಮಧುದು ಡೆಲಿವರಿ ಆಗಿರೋದು ನನ್ನ ಅಕೌಂಟಲ್ಲಿ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದೆ. ಜಸ್ಟ್ 11 minutes ಆಗಿದೆ ಅಷ್ಟೇ. ಫಾರ್ ದಿ ಫಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡಿರೋ ಬ್ಲಾಗಲ್ಲಿ ಹೈಯೆಸ್ಟ್ ವ್ಯೂಸ್ 11 minutesಗೆ ಬಂದಿರೋದು. 2,40,000 ವ್ಯೂಸ್ ಬಂದಿದೆ. ಅದು ಫಸ್ಟ್ ಮಾಡು ರಿಫ್ರೆಶ್ ಮಾಡ್ತಾ ಇದ್ರೆ 5,10 ಆಗಲೇ 2,57,000 ಜನ ನೋಡಿರೋದು. ಸಾವಿರನ ಲಕ್ಷನಾ? ಲಕ್ಷ ಸಾರಿ. 12 ನಿಮಿಷಕ್ಕೆ 12 ನಿಮಿಷಕ್ಕೆ 2,57,000 ಜನ. ಇಲ್ಲಿ ರಿಫ್ರೆಶ್ ಮಾಡ್ತಾ ಇದ್ರೆ 5,000 ಜಾಸ್ತಿ ಆಗ್ತಾ ಇದೆ. ಇಷ್ಟೊಂದು ಲವ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ಅದು ಯಾರ್ಯಾರು ಒಳ್ಳೇದಾಗಿ ಬ್ಲೆಸ್ ಮಾಡ್ತಿದ್ದೀರಾ ಅವ್ರಿಗೆ ಮಾತ್ರ. ಎಷ್ಟಾರು ನೀವು ಹೆಂಗಾರು ಕಮೆಂಟ್ ಮಾಡ್ಕೊಳ್ಳಿ, ಐ ಡೋಂಟ್ ಕೇರ್. ಒಳ್ಳೆಯವ್ರಿಗೆ ಒಳ್ಳೇದೇ ಆಗೋದು. ನಿಮಗೂ ಅಷ್ಟೇ ಒಳ್ಳೇದು ಕಮೆಂಟ್ ಮಾಡಿ, ನಿಮಗೂ ಒಳ್ಳೇದೇ ಆಗುತ್ತೆ ಅಷ್ಟೇ. ಈಗ ಡಾಕ್ಟರು ಹೇಳ್ತಾರೆ ಹೇಗ್ ಡೆಲಿವರಿ ಆಯ್ತು ಅಂತ. ಬೈದಿಲ್ಲ ಡಾಕ್ಟ್ರು ಅಂತೂ ನನಗೆ. ಡಾಕ್ಟ್ರಿಗೆ ಬೈದಿದ್ಯಾ? ಅಂದ್ರೆ ಎಲ್ರಿಗೂನು ಭಾರತಿ ಮ್ಯಾಮ್ ಇದ್ರು, ರಮ್ಯಾ ಮ್ಯಾಮ್ ಇದ್ರು, ಅವ್ರಿಬ್ರೇ ನೆನ್ಪಿರೋದು ಅಂತ. ಇನ್ನೊಬ್ರು ಪ್ರತಿಮಾ ಮ್ಯಾಮು. 3 ಜನಕ್ಕೂ ಸರಿಯಾಗಿ ಏನೇನೋ ಮಾತಾಡಿದೀನಿ. ಆಮೇಲೆ ಅನ್ಕೋತಾ ಇದ್ದೆ, ಅಯ್ಯೋ ರಮ್ಯಾ ಮ್ಯಾಮ್ ಹೆಂಗ್ ಮುಖ ತೋರಿಸ್ಲಿ. ಪೇನ್ ಅಲ್ಲಿ ಎಲ್ಲರೂ ಮಾತಾಡೋದೇ ಹಂಗೆ. ಕೆಲವ್ರು ಬೈತಾ ಇರ್ತಾರೆ, ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ನಾವ್ ಹೇಳ್ತಿರೋದು, ಮಾಡಿ ಆಪರೇಷನ್ ಅಂತಾರೆ, ಬೇಡ ನಮ್ಗೆ ನಾರ್ಮಲ್ ಅಂತಾರೆ. ಆತರ ಆ ಪೇನ್ ಅಲ್ಲಿ ವಿ ಡೋಂಟ್ ನೋ. ಆಮೇಲೆ ಅನ್ಕೋತಾ ಇದ್ದೆ, ಅಯ್ಯೋ ರಮ್ಯಾ ಮ್ಯಾಮ್ ಹೆಂಗ್ ಮುಖ ತೋರಿಸ್ಲಿಲ್ಲ. ನೀವು ಮಮ್ಮಿನಾ? ಇನ್ನು ಅವರು ದೊಡ್ಡಮ್ಮ. ಮತ್ತೆ ನೆನೆ ಬಂದಿದ್ರು ಹೋದ್ರು. ಬೆಳಿಗ್ಗೆ ಬಂದಿದ್ರು ಮಧ್ಯಾಹ್ನ ಹೋದ್ರು. ಇವಾಗ ಸಂಜೆ ನೈಟ್ ಸೇಮ್ ಡೇ ನೈಟ್ ಓ ಯಾಕೆ ಮಧು? ನಿಜವಾಗ್ಲೂ ರಮ್ಯಾ ಮ್ಯಾಮ್ಗೆ ಮ್ಯಾಮ್ ನಿಮ್ನ ಕರೀತಾ ಇದ್ದೆ ತಾನೆ ನಾನು. ರಮ್ಯಾ ಮ್ಯಾಮ್ ಬನ್ನಿ ಇಲ್ಲಿ. ಹೇಳ್ತಾ ಇದೀನಿ, ನಾನು ಇಲ್ಲೇ ಕೂತಿದ್ದೀನಿ, ನಾನು ನಿಮ್ ಡೆಲಿವರಿ ಮಾಡಿಸ್ಬಿಟ್ಟೆ ಹೋಗೋದು ಅಂತ ಅಂದ್ರೂ ಅವ್ರು. ಯಾಕಂದ್ರೆ ನಾವ್ ಅವ್ರ ಮುಂದೆ ಇದ್ರೆ ಅವ್ರಿಗಿನ್ನೂ ಅನ್ಸ್ತಾ ಇರುತ್ತೆ, ಇಲ್ಲ ಬೇಡ ಬೇಡ ಅನ್ನೋದು, ಇಲ್ಲ ಆಪರೇಷನ್ ಮಾಡ್ಬಿಡಿ ಅನ್ನೋದು. ಎಷ್ಟೊತ್ತು ಮಾಡಕ್ಕೆ ಇನ್ನು ಬಂತು ಅಂತಿದ್ದೀರಾ? ಹೆಂಗಾರು ಸ್ಟ್ರಾಂಗ್ ಇದ್ದಾಳೆ ಅಲ್ವಾ? ವೆರಿ ಸ್ಟ್ರಾಂಗ್. ನಾನ್ ನಿಜವಾಗ್ಲೂ ನೀವು ಸ್ಟ್ರಾಂಗ್ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅದೆಲ್ಲ ಮ್ಯಾಮ್ ಇಂದ ಸಾಧ್ಯ. ಅವಾಗಿಂದನೂ ಹೇಳ್ತೇನೆ. ಬಟ್ ಅಂದ್ರೆ ನೀವು ಮುಂಚೆನೆ ಎಕ್ಸರ್ಸೈಸ್ ಎಲ್ಲ ಮಾಡಿದ್ರ ಅಂತಲ್ಲ, ನೋಡಿ ದಟ್ ಹ್ಯಾಸ್ ಹೆಲ್ಪ್. ಆಕ್ಟಿವ್ ಆಗಿದ್ರಿ, ತನಕ ಓಡಾಡ್ಕೊಂಡಿದ್ರಿ. ಸೊ ಆ ಆಕ್ಟಿವ್ನೆಸ್ ನಿಮ್ಗೆ ಹೆಲ್ಪ್ ಮಾಡಿರೋದು. ಎಕ್ಸ್ಟ್ರಾ ಥ್ಯಾಂಕ್ಸ್ ಟು ರಮ್ಯಾ ಮ್ಯಾಮ್. ಅವಾಗಿಂದಾನೇ ಹೇಳ್ತಾ ಇದ್ರು ನಾರ್ಮಲ್ಗೆ ಟ್ರೈ ಮಾಡೋಣ, ನೀವು ಸ್ಟ್ರಾಂಗ್ ಇದ್ದೀರಾ ಅಂತ ನನಗೆ. ಥ್ಯಾಂಕ್ ಯು ಮ್ಯಾಮ್. ಸರಿನಪ್ಪ, ಈಗ ಮಲ್ಕೊಂಡು ರೆಸ್ಟ್ ತಗೊಳ್ಳಿ, ಇನ್ನೇನು ಮಾಡ್ಬೇಡಿ. ಅಕ್ಕ ಹೆಂಗಿದೆ? ಆಕ್ಚುಲಿ ನನ್ಗೆ ಜಾಸ್ತಿ ಹೆಣ್ಮಗು ಆಗಿರೋದೇ ನಿಶಾ ಜಾಸ್ತಿ ಕೇಳ್ಕೊಂಡೆ. ನಂಗೆ ಈಗ್ಲೂ ನಂಬಕ್ ಆಗ್ತಾ ಇಲ್ಲ, ಬಿಕಾಸ್ ಅವ್ರಿಗೆ ಗಂಡ್ ಮಗುನೇ ಬೇಕಿತ್ತು. ಮಗು ಹುಟ್ಟದ್ಮೇಲೆ ಕೇಳ್ತಿದ್ದೆ ಏನಾದ್ರು ಚೇಂಜ್ ಆಗೋಯ್ತಾ ಹೇಳಿ, ಎಲ್ಲ ಚೇಂಜ್ ಮಾಡ್ಬಿಟ್ರ ಹೇಳಿ ಅಂತ. ಬಿಕಾಸ್ ಅವ್ಳಿಗೆ ಕತ್ತತ್ರೆಲ್ಲ ತುಂಬಾ ಬ್ಲಾಕ್ ಇತ್ತು. ನಾನ್ ಜಾಸ್ತಿ ಅಂದ್ರೆ ನನ್ಗೂ ಮಗು ಆಗಿರೋದ್ರಿಂದ, ನನ್ಗೂ ಗಂಡ್ ಮಗು ಆಗಿತ್ತು. ನಾನು ಇಡ್ತಾರೆ ಸಿಕ್ಕಾಪಟ್ಟೆ ದಪ್ಪ ಆಗಿರೋದ್ರಿಂದ ಫೀಲ್ ಆಯ್ತು ಅವ್ಳಿಗೆ ಗಂಡ್ ಮಗುನೇ ಆಗತ್ತೆ ಅನ್ಕೊಂಡಿದ್ದೆ. ನೀವೇನ್ ಅನ್ಕೊಂಡಿದ್ರಿ? ನಾನು ಗಂಡ್ ಮಗು ನೀವು ಗಂಡು? ಐ ಡೋಂಟ್ ನೋ, ಅಂದ್ರೆ ಅವ್ರ ಇನ್ನೂ ಪ್ರೋಸೆಸ್ ಆಗ್ತಿಲ್ಲ. ಅಕ್ಕ ನನಗ್ ಗೊತ್ತಾಗ್ತಿಲ್ಲ, ಅವ್ರ ಅವಾಗಿಂದ ಮಗು ನೋಡಿ ಕನ್ಫ್ಯೂಸ್. ಅಂದ್ರೆ ಮಗು ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಒಂದೇ ತರ ಇರುತ್ತಲ್ಲ, ಬಟ್ ನಮ್ಮ ಕುಳಿ ತರನೇ ಏನಪ್ಪ ಕ್ಯೂಟ್ ಆಗಿ. ಬಟ್ ನನಗೆ ಹೆಣ್ಮಗುವಾಗಿ ಜಾಸ್ತಿ ಖುಷಿ ಆಯ್ತು. ಅಕ್ಕ ಫೋನ್ ಮಾಡಿ ಹೇಳ್ದಾಗ್ಲೂ ನನ್ಗೆ ಫುಲ್ ಖುಷಿ ಆಯ್ತು ಅಂತ ಹೇಳಿ. ಇವತ್ತು ನಮ್ಮ ಏರಿಯಾದಲ್ಲೇ ಇದ್ಲು ಪವಿ, ನಮ್ಮ ಏರಿಯಾಗೆ ಅಕ್ಕನ ಮನೆ ಹತ್ರನೇ ಇದ್ದೆ. ಅನ್ಫಾರ್ಚುನೇಟ್ಲಿ ಇವತ್ತು 6 2 + 4 6 ಹಿಂಗೆ ಅವಳ ಬರ್ತ್ಡೇ ಡೇಟ್ 6th. ಹೌದು. ಸೊ ಇದೆಲ್ಲ ಕೌಂಟ್ ಮಾಡೋದೆಲ್ಲ ನಾನು ಹೇಳ್ಕೊಟ್ಟಿರೋದು. ಜಾಸ್ತಿ ಮ್ಯಾನಿಫೆಸ್ಟ್ ಮಾಡಿರೋದು ಇಲ್ಲ. ಮ್ಯಾನಿಫೆಸ್ಟ್ ಮಾಡಿರೋದು ಸಿಕ್ಕಾಪಟ್ಟೆ ಕೇಳ್ಕೊಂತ ಇದ್ದೆ. ಮಗು ಆಯ್ತು. ಮಗು ಆಯ್ತಾ?
ಮಗು ಆಯ್ತು, ಮಹಾಲಕ್ಷ್ಮಿ ಬಂದ್ಲು. ಅಯ್ಯೋ ಖುಷಿನಾ? ಒಂದ್ ತಿಂಗಳ ಬಂದ್ಲು. ಹಾ ನೋಡು, ಮಹಾಲಕ್ಷ್ಮಿ ಬಂದ್ಲು. Yes. ನಂಗಂತೂ ಫುಲ್ ಖುಷಿ. ಗರ್ಲ್ ಪಾಪು ಅಂತ ಹೇಳಿದ ತಕ್ಷಣ ಎಷ್ಟು ಖುಷಿ ಪಟ್ಟೆ ಗೊತ್ತಾ ನಾನು. ಅಯ್ಯೋ ಅಂತ. ಗರ್ಲ್ದು ಬಟ್ಟೆ ತಗೊಂಡಿದ್ರಲ್ಲ, ತಗೊಬಂದಿದ್ ನೋಡಿ, ಇನ್ನು ಹಂಗೆ ಇದೆ ನೋಡು. ಸೈಜ್ ಮಗು ಬರ್ಲಿ, ಅದಕ್ಕೆ ತಂದ್ಕೊಟ್ಟಿಲ್ಲ. ಇವಾಗ ನೋಡು ತಂದ್ಕೊಡ್ತೀನಿ. ಚಿಕ್ಕಮಗಳೂರಿಂದ ಬಂದ. ನಿನ್ನೆ ಹೈದ್ರಾಬಾದಿಗೆ ಹೋಗಿದ್ದೆ ಶೂಟಿಂಗ್. ಹೇಗಿದೆ ಪಾಪು? ಸೊಗಲಾಗಿದೆ. ಯಾರ ತರ ಇದೆ ನಂತರನ? ಚಪ್ಪಿ 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 ತರ ಇದೆ, ರೆಡ್ ಆಗಿದೆ, ಸೇಮ್ ನಿನ್ ತರ ಇದೆ. ಆಮೇಲೆ ಇದಾರೆ, ಏನೂ ತೊಂದ್ರೆ ಆಗಿಲ್ಲ ಅಲ್ಲ? ಸ್ವಲ್ಪ ಅದು ಏನಿದೆ ಅಷ್ಟೇ. ತುಂಬಾ ಧೈರ್ಯ ಕಣ್ಣು. ನಾನು ಧೈರ್ಯ ಕೊಂಡೆ ಗೊತ್ತಾ. ನಾರ್ಮಲ್ ಡೆಲಿವರಿ ಅಂತ ಹೇಳಿದ ತಕ್ಷಣ ಎಷ್ಟು ಎನರ್ಜಿ ಇದೆ ಇವಳಿಗೆ, ತಡ್ಕೊಂಡಿದ್ದಾಳೆ ಅಂತ ಅನ್ಕೊಂಡೆ. ಅಂದ್ರೆ ಎಷ್ಟೊಂದ್ ಜನ ಅನ್ಕೊಂಡಿದ್ರು ನನಗೆ ಆಮೇಲೆ ಶಾರ್ಟ್ ಇದನ್ನಲ್ಲ. ನಂಗೆ ಹಂಗಲ್ಲ, ನಂಗೆ ಗೊತ್ತಿತ್ತು ಗಟ್ಟಿ ಮುಟ್ಟಾಗಿದ್ಯಾ, ಅಷ್ಟೊಂದು ಎನರ್ಜಿ ಇದೆ ನಿನಗೆ ಅಂತ. ಬಟ್ ಅದು ಎಲ್ಲೋ ಒಂದ್ ಕಡೆ ಸಿ ಸೆಕ್ಷನ್ ಅಂತ ಅನ್ಕೊಂಡಿದ್ದೆ. ಬಟ್ ನನಗೆ ಕಾನ್ಫಿಡೆನ್ಸ್ ಇತ್ತು ಮಾಡ್ಕೊಂತೀನಿ ಅಂತ. ಅದು ಅದರಲ್ಲೂ ಡಾಕ್ಟ್ರು ಪೊಸಿಷನ್ ಇದೆ ಮಾಡ್ಬೋದು ಅಂತ ಹೇಳಿದ್ರಲ್ಲ. ಎಲ್ಲೇವರೆಗೂ ಫುಲ್ ಮೈಂಡ್ ಸೆಟ್ ಮಾಡ್ಕೊಟ್ರು. ಆಮೇಲೆ ಅದು ಕಾಯ್ದೆ 24 ಸೋಮವಾರ 6 ಎಲ್ಲ ಜೋಡಿಸಿದ್ರು. 6 ನಿನ್ ನಂಬರು 6, ಪಾಪು ನಂಬರು 6. ಅದೇ ನನಗೆ ಖುಷಿ. ನಂಗೂ ಖುಷಿ ಆಯ್ತು. ಆಕ್ಚುಲಿ ಮೊನ್ನೆ ಇವತ್ತು ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಆಗಿಲ್ಲ ಅಂದ್ರೆ ನೀನ್ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದ. ವೆಡ್ನೆಸ್ಡೇ ಅಂತ ಹೇಳಿದ್ರು ಡಾಕ್ಟರ್. ನಾನು ಬಟ್ ಮಂಡೇ ಚೆನ್ನಾಗಿದೆ ಅಂತ ಹೇಳಿದ್ರ. ಮಂಡೇ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಅದು ಆಟೋಮೆಟಿಕ್ ಕಂಗ್ರೇಟ್ಸ್ 1 ಮಿಲಿಯನ್ ಆಯ್ತು. ಡಬಲ್ ಕಂಗ್ರೇಟ್ಸ್. ನೋಡು ಎಲ್ಲ ಮಹಾಲಕ್ಷ್ಮಿ 1 ಮಿಲಿಯನ್ ಆಯ್ತು. ಹ್ಯಾಪಿನಾ ಫುಲ್ಲು? ಡಬಲ್ ಧಮಾಕ. ಹಂಗೆ ಬರ್ಕೊಂಡಿದ್ದಾರೆ ಅವ್ರಿಗೆ. ರೆಸ್ಟೇ ಇಲ್ಲ. ಅಷ್ಟೇ ಇಲ್ಲ, ಯಾವಾಗ ಬರುತ್ತೆ ಅಂತ ಜೊತೆನೇ ಇದ್ರು. ಒಳಗಡೆ ಬಿಟ್ರ ಅವ್ರನ್ನ? ಅವರಿಂದನೇ ಎಷ್ಟು ಧೈರ್ಯ ಅಂದ್ರೆ ಪಾಪ ಅವ್ರು ಹೆಂಗ್ ನೋಡಿರೋಣ. ತಕ್ಷಣ ನೋಡಿದೆ ಅವ್ರನ್ನ. ರೈಟ್ ಸೈಡ್ ಅಲ್ಲಿ ಇದ್ರ ಅಳ್ತಾ ಇದ್ರು. ಫಸ್ಟ್ ಮಗು ತೋರಿಸ್ತಾರ ಹಿಂಗೆ ಇಟ್ರು ಇಲ್ಲಿ. ಹಾ, ಅವಾಗ ಅವ್ರು ಹಿಂಗಿದ್ರು. ಅವಾಗ ನಾನು ಪಾಪ ನಿಂತಿದ್ದೆ, ಕಾನ್ಶಿಯಸ್ ಇರಲಿಲ್ಲ. ಸ್ವಲ್ಪ ಅನಸ್ತೇಶ ಕೊಡ್ತಾರಾ? ಅನೆಸ್ಥಿಷಿಯಾ ಅನ್ನಲ್ಲ, ಅಂದ್ರೆ ಸ್ವಲ್ಪ ನಿದ್ದೆ ಬರುತ್ತಲ್ಲ, ಪೇನ್ಲೆಸ್. ಇದು ಅನ್ಲೇಬೇಕು. ನಿನ್ನೆ ನೈಟು ತಿಂದಿರೋ ಗೈಸ್, ಇವಾಗ ಎಷ್ಟು ಟೈಮು 6:15 ಆಗಿದೆ. ಇವಾಗ ತಿಂತಾ ಇದ್ದಾರೆ. ಅದು ಬೇಲ್ಪುರಿ. ಫ್ರೈಡ್ ರೈಸ್. ನಾನು ಕೂಡಲೇ ವೆಜ್ ಫ್ರೈಡ್ ರೈಸ್ ನ ಇಬ್ರು ಶೇರ್ ಮಾಡ್ಕೊತಿರ್ತಾ ಇದೀವಿ. ಸರ್ರು ಬೆಳಗ್ಗೆಯಿಂದ ಫುಲ್ ಜೋಶಲ್ಲಿ ಇದ್ರಲ್ಲ, ಸೇರಿರ್ಲಿಲ್ಲ. ಹಾಗಾಗಿ ಇವಾಗ ಹೊಟ್ಟೆ ಸಿಡಿದೆ ಅಂತ ಅವರೇ ಕರ್ಕೊಂಡ್ಬಂದ್ರು. ನಾನು ಮಧ್ಯಾಹ್ನ ತಿನ್ಲಿಲ್ಲ, ನಂಗೂ ಯಾಕೋ ಸೇರ್ಲಿಲ್ಲ. ಅದೇ ಬೆಳಿಗ್ಗೆ ತಿಂದಿದ್ದೆ ನಾನು. ಈಗ ಇಡೀ ಹೊಟ್ಟೆ ಹಸಿತಾ ಇತ್ತು. ಸೊ ಹಂಗಾಗಿ ಬಂದ್ವಿ. ಎಲ್ಲ ನಮ್ಮ ಮನೆಯವರೆಲ್ಲ ಮೈಸೂರಿಗೆ ಹೊರಟ್ರು. ಆಮೇಲೆ ಬೆಂಗಳೂರು ಮನೆಗೆ ಅಂದ್ರೆ ನಿಧಿ, ಸ್ವಾತಿ, ವಿನೋದ್, ವರುಣ್ ಎಲ್ಲ ಅಲ್ಲಿ ಮದನಣ್ಣವ್ರ ಮನೆಗೆ ಕಳ್ಸಿದ್ವಿ. ಯಾಕಂದ್ರೆ ಯಾರು ಇರಬಾರ್ದು ಅಂತ ಹೇಳಿದ್ರು. ಒಂದಿಬ್ರು ಇರಿ ಅಂದ್ರು. ಹಂಗಾದ್ರು ನಾನು, ಪೂರ್ಣಿ, ಅಣ್ಣ, ಮದನಣ್ಣ ಉಳ್ಕೊಂಡಿದ್ವಿ. ಮಧು ಅವ್ರ ಅಮ್ಮನೂ ಇದಾರೆ, ಅಲ್ಲಿ ನೋಡ್ಕೊತಾ ಇದಾರೆ. ನಾವಿಲ್ಲಿ ತಿನ್ನಕ್ ಮಾಡಿದ್ವಿ. ನಾನು ಇರ್ತೀನಿ ಅಂದ್ರೆ ನಮ್ಮ ಅಣ್ಣ ಇರಕ್ ಬಿಡ್ತಿಲ್ಲ. ಸುಮ್ಮನೆ ಯಾಕೆ ಇರ್ಬೇಕಷ್ಟೇ. ರೆಸ್ಟ್ ಮಾಡ್ಲಿ ಅಂತ. ಆಂಟಿ ಮತ್ತೆ ನಮ್ಮ ಅಣ್ಣ ಇರ್ತಾ ಇದಾರೆ. ಸೊ ಹೊರಡ್ತೀವಿ, ಬೆಳಿಗ್ಗೆ ಬರ್ತೀವಿ. ಫೋನ್ ಮಾಡಿ ನಾಳಿದ್ರೆ ನೋಡ್ಬೋತಾ ಕೆಲಸ. ಬಾಯ್ ಬಳಿ ಕೆಲ್ಸಕ್ಕೆ ಹೋಗ್ತಾನೆ. ಇವತ್ತು ನಿನ್ಗೋಸ್ಕರ ಅಕ್ಕನ ಮಗು ಪಾಪು ಡೆಲಿವರಿ ಆಗ್ತಿದೆ ಅಂತ ರಜಾ. ಮನೆಗ್ ಬಂದ್ ಎಷ್ಟೋ ದಿನ ಆಗೈತೆ ಅನ್ನೋ ತರ ಫೀಲ್ ಆಗ್ತೈತೆ. ನೆನ್ನೆ ಹೋಗಿರೋದು. ಆದ್ರೂ ವೆಲ್ಕಮ್. ಹಾಯ್. ಇವರೆಲ್ಲ ಮಜಾ ಮಾಡ್ತವ್ರೆ ಮನೆಯಲ್ಲಿ. ಚೆನ್ನಾಗಿ ಊಟ ಮಾಡ್ಕೊಂಡು ಬಾರಿಸ್ಕೊಂಡು. ರೈಸ್ ಇದೆ, ಊಟ ಮಾಡ್ತೀರಾ? ಅಣ್ಣ ಮಾಡಲ್ಲ ಅಂತಂದ್ರು. ಅದಕ್ಕೆ ಅಲ್ಲಿ ಅಕ್ಕ ನೋವು ತಿಂತಾ ಇದ್ರೆ ಇಲ್ಲಿ ಚಿಕನ್ ಊಟ.
ಆ ನಾನ್ ಬೇಡ ಅಂದಿದ್ದೀನಿ ಕಸ್ಟಮೈಸ್ಡ್ ಆಮ್ಲೆಟ್ ಆಗಿದೆ ಫ್ರಮ್ ಉಡುಪಿ. ಓ ನಿಧಿ ಅವರು. ಓಕೆ, ಮನೆಗೆ ಬಂದ್ವಿ ಗೈಸ್, ರೆಸ್ಟ್ ಮಾಡ್ಬೇಕು. ಅದು ರೂಮು ಈ ಥರ ಇದೆ. ನಾಳೆ ಎಲ್ಲ ಕ್ಲೀನ್ ಮಾಡಬೇಕು. ಪಾಪು ಬರೋಷ್ಟರಲ್ಲಿ ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ಎಲ್ಲ ವಾಶಿಗೆ ಹಾಕಿ ಕಸ ಗುಡಿಸಿ ನೆಲ ಒರೆಸಿ ಕ್ಲೀನ್ ಮಾಡಿಬಿಟ್ಟು ಹಾಸ್ಪಿಟಲ್ಗೆ ಹೋಗಬೇಕು. ಸೊ ನಾಳೆ ಫಸ್ಟ್ ಬಾತ್ ಇದೆ ಪಾಪುಗೆ. ಅಂದರೆ 24 hours ಆದಮೇಲೆ ಸ್ನಾನ ಮಾಡಿಸ್ತಾರೆ. ನಿನ್ನೆ ಅಂದರೆ ಇವತ್ತು ಹುಟ್ಟಿದಾಗ ಬರೀ ವೆಟ್ ವೈಪ್ಸಲ್ಲೆಲ್ಲ ಫುಲ್ ಕ್ಲೀನ್ ಮಾಡಿದ್ದಷ್ಟೇ. ಹುಟ್ಟಿದ ದಿನ ಸ್ನಾನ ಮಾಡಿಸಲ್ಲ. 24 hours ಆದಮೇಲೆ ಸ್ನಾನ ಮಾಡಿಸ್ತೀವಿ. ಒಂದು 10 ಗಂಟೆ ಮೇಲಂತ ಹೇಳಿದ್ದಾರೆ. ಅಷ್ಟರಲ್ಲಿ ಹೋಗಬೇಕು. ನಾಳೆ ಏನೇನಿರುತ್ತೆ, ಏನು ಮಾಡಬೇಕು ಏನೂ ಗೊತ್ತಿಲ್ಲ. ಅಂದರೆ ಸ್ವಲ್ಪ ಚೆಕಪ್ ಇದೆ, ಆಮೇಲೆ ಇನ್ನೂ ಏನೇನೋ ಇರುತ್ತೆ. ನೋಡೋಣ ನಾಳೆ ಹೇಗಿರುತ್ತೆ ಅಂತ. ಐ ಥಿಂಕ್ ನಾಳೆ ಒಂದು ದಿನ ಅಲ್ಲೇ ಇರ್ಬೋದೇನೋ. ನಾಳೆ ನೈಟ್ ಇಲ್ಲ ಅಂದರೆ ನಾಡಿದ್ದು ವೆಡ್ನಸ್ಡೇ ಡಿಸ್ಚಾರ್ಜ್ ಮಾಡ್ಬೋದು. ನೋಡೋಣ ಯಾವಾಗ ಏನಾಗುತ್ತೆ ಅಂತ. ಅರ್ಜೆಂಟೆಲ್ಲ ಮಾಡಲ್ಲ, ಅಂದರೆ ಮತ್ತೆ ಕರ್ಕೊಂಡು ಬಂದು ಮತ್ತೆ ಚೆಕಪ್ಗೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಪಾಪುನ. ಸೊ ಹಂಗಾಗಿ ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡು ಬರೋಣ ಅಂತಲೇ ಪ್ಲ್ಯಾನ್ ಇರೋದು. ಲೆಟ್ಸಿ ಏನಾಗುತ್ತೆ ಅಂತ. ಸೊ ನಾಳೆ ನನ್ನ ಕೆಲಸ ರೂಮ್ ಕ್ಲೀನ್ ಮಾಡೋದು, ಸ್ವಲ್ಪ ಹೈಜೀನಾಗಿ ಇಟ್ಕೋಬೇಕು. ಪಾಪು ಬರ್ತಾ ಇದೆಯಲ್ಲ, ಪಾಪು ಬಂದಾದ್ಮೇಲೆ ಫುಲ್ ಮನೆಯೆಲ್ಲನೂ ಕ್ಲೀನ್ ಮಾಡಬೇಕು. ಅದೇನೋ ತೊಟ್ಲು ಶಾಸ್ತ್ರ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅನ್ನೋದಿದೆ. ಬರೀ ಬೆಂಗಳೂರು ಮನೆನಾ ಇಲ್ಲ ನಮ್ಮ ಮನೆ ಮೈಸೂರು ಮನೆಯೂ ಕ್ಲೀನ್ ಮಾಡಬೇಕಾ ಅನ್ನೋದು ಗೊತ್ತಿಲ್ಲ. ನೋಡೋಣ. ಈಗ ನಾನು ಸ್ನಾನ ಮಾಡಿ ರೆಸ್ಟ್ ಮಾಡಬೇಕು ಗೈಸ್. ಕಾಲು ಎಷ್ಟು ನೋವು ಬಂದಿದೆ ಅಂದರೆ ನನಗೆ ಹಬ್ಬ ಕೇಳಂಗಿಲ್ಲ. ಫುಲ್ ಹಿಂಡಿ ಎಲ್ಲ ನೋಯ್ತಾ ಇದೆ. ಯಾಕೆಂದರೆ ನಾನು ಫುಲ್ ಒಳಗಡೆ ಚಪ್ಪಲಿ ಹಾಕ್ಕೊಂಡು ತಿರುಗಾಡಿಲ್ಲ, ಅಂದರೆ ಸೂಟ್ ರೂಮ್ ಒಳಗಡೆ. ಅದಕ್ಕೆ ಏನೋ ಗೊತ್ತಿಲ್ಲ, ಫುಲ್ ಹಿಂಡಿ ಎಲ್ಲ ನೋಯ್ತಾ ಇದೆ. ರೆಸ್ಟ್ ಮಾಡಬೇಕಿವತ್ತು. ನಿನ್ನೆ ಒಂದು 2 hours ಮಲಗಿರ್ಬೋದು. ಆ 2 hours ಮಧ್ಯ ಎಚ್ಚರ, ಪೇಯ್ನ್ ಬರ್ತಿದೆಯಾ ಏನು ಅಂತ ನಮ್ಮ ಅಣ್ಣಂಗೆ ಕಾಲ್ ಮಾಡೋದು ಅದೇ ಆಯಿತು. ಸೊ ಈಗ ರೆಸ್ಟ್ ಮಾಡಬೇಕು. ಅವಳು ಮಲಗಿದ್ದಾಳೆ. 3 hours ಒಂದ್ಸಲ ಏನೋ ಫೀಡಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಆಂಟಿ ಅಣ್ಣ ಇಬ್ಬರು ಇದ್ದಾರೆ, ಸೊ ನೋಡ್ಕೋತಾರೆ ಅಷ್ಟೇ ಗೈಸ್. ಮಧು ಚಾನಲ್ನ ಇವತ್ತೊಂಥರ ನಾನೇ ಫುಲ್ ಹ್ಯಾಂಡ್ ಓವರ್ ಮಾಡಿದೆ. ಅವಳಿಗಂತೂ ಆಗಲ್ಲ. ಸೊ ಡೈಲಿ ಬ್ಲಾಗ್ ಮಾಡ್ತಾ ಇದ್ದಾಳೆ ಅಲ್ವಾ, ಬ್ರೇಕ್ ಆಗೋದು ಬೇಡ ಮಧ್ಯ ಅಂತ ನಾನೇ ಇವತ್ತು ಅವಳ ಬ್ಲಾಗ್ನ ಮಾಡಿದೆ. ಸೊ ಐ ಥಿಂಕ್ ನಾಳೆನೂ ಮಾಡ್ಬೋದು. ಅಂದರೆ ಮನೆಗೆ ಬರೋ ತನಕ ಸ್ವಲ್ಪ ನಾನೇ ಹ್ಯಾಂಡಲ್ ಮಾಡ್ತೀನಿ. ಮಧುನ ಸ್ವಲ್ಪ ಮಿಸ್ ಮಾಡಿಕೊಂಡ್ರೆ ಸಾರಿ, ನನಗೆ ಯಾರು ಬೈಬೇಡಿ. ಅಷ್ಟೇ, ಮಧು ಮತ್ತು ಪಾಪು ಇಬ್ಬರು ಸೇಫ್ ಆಗಿದ್ದಾರೆ ಅಂತ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ನ ಟಾಕ್ಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನೇಷನಿಕಲ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಹುಚ್ಚಿ ಥರ ಇದ್ದೀನಿ ಗೈಸ್ ಇವತ್ತು. ಓಕೆ, ಬಾಯ್.